ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ದೇಶದ Q1 2025 ಇಂದು ಜನವರಿಯಿಂದ ಮಾರ್ಚ್ವರೆಗಿನ ಸ್ಮಾರ್ಟ್ಫೋನ್ ಮಾರ್ಕೆಟ್ ಶೇರ್ ಇಂದು ಸ್ಟ್ಯಾಟಿಸ್ಟಿಕ್ಸ್ ಹೊರಗಡೆ ಬಂದಿದೆ. ಈ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡಿದಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು, ಜೊತೆಗೆ ಅತಿ ಹೆಚ್ಚು ರೆವೆನ್ಯೂ ಮಾಡಿದಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು, ಮತ್ತು ಈ ಎಲ್ಲ ಬ್ರ್ಯಾಂಡ್ಗಳು ಯಾವುದೆಲ್ಲ ವಿಷಯಗಳಲ್ಲಿ ಇಂಪ್ರೂವ್ಮೆಂಟನ್ನು ಮಾಡ್ಬೋದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟಾಗಿ ಯಾರ್ದೆಷ್ಟು ಮಾರ್ಕೆಟ್ ಶೇರ್ ಇದೆ, ಯಾರು ನಂಬರ್ ಒನ್ನು ತಿಳ್ಕೊಳ್ಳೋಣ. ಫಸ್ಟು ಟಾಪ್ 5 ಪೊಸಿಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 5ನೇ ಪೊಸಿಷನ್ನಲ್ಲಿ ರಿಯಲ್ಮಿ. ಬರ್ತಾ ರಿಯಲ್ಮಿ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನಂಗೆ ಡೌನ್ ಹೋಗ್ತಾನೆ ಇದೆ, ಕೆಳಗೆ ಹೋಗ್ತಾನೆ ಇದೆ. 11% ಮಾರ್ಕೆಟ್ ಶೇರ್ 5ನೇ ಪೊಸಿಷನ್ನು. ನಂತರ MI ಕಂಪ್ನಿ, ಇದು ಕೂಡ ಅಷ್ಟೇ ಒಂದು ಟೈಮಲ್ಲಿ ಟಾಪಲ್ಲಿದ್ದಂಥ MI ಬ್ರ್ಯಾಂಡ್ ಈಗ ನಮ್ಮ ದೇಶದಲ್ಲಿ 4ನೇ ಪೊಸಿಷನಿಗೆ ಬಂದಿದೆ. 13% ಮಾರ್ಕೆಟ್ ಶೇರು MI ಅವ್ರದ್ದು. ನಂತರ ಓಪೋ 15% ಮಾರ್ಕೆಟ್ ಶೇರ್ನೊಂದಿಗೆ ಓಪೋ 3ನೇ ಪೊಸಿಷನ್. ನಾಟ್ ಬ್ಯಾಡ್ ಅಂತೀನಿ, ಆಯಿತಾ. ಸೊ ಈ ಓಪೋ ಒಳಗಡೆ ಈ OnePlus ಬ್ರ್ಯಾಂಡ್ ಕೂಡ ಇನ್ಕ್ಲೂಡ್ ಆಗಿದೆ, ಮತ್ತು MI ಒಳಗಡೆ ಪೋಕೋ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಓಪೋ ಮತ್ತು OnePlus ಇನ್ಕ್ಲೂಡ್ ಆಗಿ 15% ಮಾರ್ಕೆಟ್ ಶೇರ್ನೊಂದಿಗೆ 3ನೇ ಸ್ಪಾಟಲ್ಲಿ ಓಪೋ ಇದೆ. ನಂತರದ ಪೊಸಿಷನಲ್ಲಿ ಸ್ಯಾಮ್ಸಂಗು 17% ಮಾರ್ಕೆಟ್ ಶೇರ್. ಇದು ಕೂಡ ಕಳೆದ ವರ್ಷ ಎಲ್ಲ ಟಾಪಲ್ಲಿತ್ತು. ಸೊ ಈಗ 2ನೇ ಪೊಸಿಷನ್ನಿಗೆ ಡ್ರಾಪ್ ಆಗಿದೆ. ಸೊ 17% ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಿಗೆ ಕಡಿಮೆನೆ. ಇನ್ನು ಮೊದಲ ಪೊಸಿಷನ್ನಲ್ಲಿ ಕಂಟಿನ್ಯೂಸ್ ಆಗಿ 3 ಕ್ವಾರ್ಟರ್ಗಳಿಂದ ವಿವೋ ನಂಬರ್ 1 ಪೊಸಿಷನ್ನು, 22% ಮಾರ್ಕೆಟ್ ಶೇರು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಡಿಫ್ರೆನ್ಸ್ ನೋಡಿ 2ನೇ ಸ್ಪಾಟ್ಗೂ 1ನೇ ಸ್ಪಾಟ್ಗೂ. ಸ್ಯಾಮ್ಸಂಗ್ 17% ಮಾರ್ಕೆಟ್ ಶೇರ್ ಆದರೆ ವಿವೋ 22% ಮಾರ್ಕೆಟ್ ಶೇರು. ವಿವೋ ನಂಬರ್ 1 ಆಗೋದಕ್ಕೆ ಮೇಯ್ನ್ ರೀಸನ್ ನಂಗೆ ಅನ್ನಿಸ್ತಂಗೆ ಅವ್ರದ್ದು ಆಫ್ಲೈನ್ ಪೆನಿಟ್ರೇಷನ್ನು, ಆಯಿತಾ. ಆಫ್ಲೈನ್ನಲ್ಲಿ ಹೆವಿ ಒಳ್ಳೆಯ ಕ್ಯಾಂಪೇನ್ಸ್ ಮಾಡ್ತಾರೆ, ಒಳ್ಳೆ ಡಿಸ್ಕೌಂಟ್ಸ್ ಕೂಡ ಇತ್ತೀಚೆಗೆ ಕೊಡ್ತಾ ಇದ್ದಾರೆ, ಆ್ಯಡ್ಸ್ಗಳು ಕೂಡ ತುಂಬ ಚೆನ್ನಾಗಿ ರನ್ ಮಾಡ್ತಾರೆ. ಅದೊಂದಾದರೆ ಅವ್ರದ್ದು T ಸೀರೀಸು ಹೆವಿ ಕ್ಲಿಕ್ ಆಗಿದೆ, ಆಯಿತಾ. ಕಾಂಪಿಟೇಟಿವ್ ಪ್ರೈಸನ್ನು ಫಿಕ್ಸ್ ಮಾಡಿ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಫ್ಲ್ಯಾಗ್ಶಿಪ್ಪಿಗೆ ಹೋದರೆ ಅವ್ರದ್ದು X ಸೀರೀಸು ಅನ್ಬಿಲೀವಬಲ್ ಕ್ಯಾಮ್ರಾ ಜೊತೆಗೆ ಲಾಂಚ್ ಆಗ್ತಾಯಿದೆ. ಈವನ್ ಐಫೋನ್ ಸ್ಯಾಮ್ಸಂಗಿನ ಫ್ಲ್ಯಾಗ್ಶಿಪ್ ಫೋನ್ಗೂ ಕಂಪೇರ್ ಮಾಡಬಲ್ಲಷ್ಟು ಒಳ್ಳೆಯ ಕ್ಯಾಮ್ರಾನ ವಿವೋದವ್ರು ಕೊಡ್ತಾ ಇದ್ದಾರೆ, ಆಯಿತಾ. ಹೆವಿ ಸ್ಟ್ರಾಂಗ್ ಪೊಸಿಷನ್ಲಿದ್ದಾರೆ ವಿವೋದವರು. ಈವನ್ ವಿ ಸೀರೀಸ್ ಕೂಡ ಅಷ್ಟೇ ಒಳ್ಳೆ ಕ್ಯಾಮ್ರಾ ಜೊತೆಗೆ ಲಾಂಚ್ ಆಗ್ತಾ ಇದೆ. ಸೊ ಇದೆಲ್ಲ ಒಂದಾದರೆ ಫೋಲ್ಡಬಲ್ಸ್ ಕೂಡ ನಮ್ಮ ದೇಶದಲ್ಲಿ ಅಷ್ಟು ಕ್ಲಿಕ್ ಆಗಲ್ಲ, ಬಟ್ ಸ್ಟಿಲ್ ಇವುದು ನಂಗೆ ಅನ್ನಿಸ್ತಂಗೆ ಮೇಜರ್ ಆಫ್ಲೈನ್ ಮತ್ತು ಈ T ಸೀರೀಸು ಮತ್ತು X ಸೀರೀಸಿಂದ ಬ್ರ್ಯಾಂಡ್ ತುಂಬ ಕ್ಲಿಕ್ ಆಗ್ತದೆ. ಮತ್ತು ಇವರು ನೀಡುವಂಥ ಅಲ್ಟಿಮೇಟ್ ಸರ್ವೀಸು, ಆಯಿತಾ. ವಿವೋದವ್ರ ಸರ್ವೀಸು ಕ್ರೇಜಿ ಆಗಿದೆ. ನೀವು ಅವ್ರ ಸರ್ವಿಸ್ ಸೆಂಟ್ರಿಗೆ ಹೋದರೆ ಸಕ್ಕದಾಗಿ ಟ್ರೀಟ್ ಮಾಡ್ತಾರೆ, ಅಷ್ಟೇ ಫಾಸ್ಟಾಗಿ ಸರ್ವಿಸನ್ನು ಮಾಡಿಕೊಡ್ತಾರೆ. ಇದು ನಂಗೆ ಅನ್ನಿಸ್ದಂಗೆ ಒಂದು ಪ್ಲಸ್ ಪಾಯಿಂಟು. ಇನ್ನು ಸ್ಯಾಮ್ಸಂಗ್ 2ನೇ ಸ್ಪಾಟ್ ನಾಟ್ ಬ್ಯಾಡ್, ಆಯಿತಾ. ಓಕೆ, ಆಯಿತಾ. ಅಟ್ಲೀಸ್ಟ್ 2ನೇ ಸ್ಪಾಟಲ್ಲಿದ್ದಾರೆ. ಅವ್ರದ್ದು ಟಾಪಲ್ಲಿ ಬರೋದಕ್ಕೆ ಮೇಯ್ನ್ ಕಾರಣ ಈ S24 ಸೀರೀಸ್ ಕ್ಲಿಕ್ ಆಯಿತು. S25ಗಿಂತ S24 ಹೆವಿ ಕ್ಲಿಕ್ ಆಯ್ತು ನಂಗೆ ಅನ್ನಿಸ್ದಂಗೆ. ಮತ್ತು ಇತ್ತೀಚೆಗೆ M ಸೀರೀಸ್ ಎಲ್ಲ ಸ್ವಲ್ಪ ಕಷ್ಟಪಡ್ತಾ ಇದ್ದಾವೆ, M F ಎಲ್ಲ ಹೆವಿ ಕಷ್ಟಪಡ್ತಾ ಇದ್ದಾವೆ. ಅದರಿಂದನೇ ಸ್ವಲ್ಪ ಸರ್ವೈವ್ ಆಗ್ತಿರೋದು ಸ್ಯಾಮ್ಸಂಗ್. ಅಂದರೆ ಈ ಒಂದು 15,000-20,000 ರೇಂಜಲ್ಲಿ ಅವ್ರದ್ದು ಸ್ವಲ್ಪ ಜಾಸ್ತಿ ಸೇಲ್ಸ್ ಆಗುತ್ತೆ. A ಸೀರೀಸು ನಮ್ಮ ದೇಶದಲ್ಲಿ ಆಗುತ್ತೆ, ಬಟ್ ಕಡಿಮೆ. ಯೂಶ್ವಲಿ ಆಫ್ಲೈನಲ್ಲಿ A ಸೀರೀಸ್ ಸ್ಮಾರ್ಟ್ಫೋನ್ ಆಗೋದು ಸ್ವಲ್ಪ ಜಾಸ್ತಿ, ಆಯಿತಾ. ಇವ್ರ ಸರ್ವಿಸ್ ಕೂಡ, ಸ್ಯಾಮ್ಸಂಗ್ ಸರ್ವಿಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. ಚೆನ್ನಾಗಿದೆ. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅಂದರೆ ವಿವೋ, ಸ್ಯಾಮ್ಸಂಗ್ ಮತ್ತು ಈವನ್ ಓಪೋ ಕೂಡ ಅಷ್ಟೇ. ಓಪೋ ಸರ್ವಿಸ್ ಕೂಡ ಇರೋದ್ರಲ್ಲಿ ಟಾಪಲ್ಲಿದೆ, ಆಯಿತಾ. 3 ಕೂಡ ತುಂಬ ಒಳ್ಳೆಯ ಸರ್ವಿಸನ್ನು ಕಸ್ಟಮರ್ಗಳಿಗೆ ಕೊಡ್ತಾರೆ. ಇನ್ನು MI ಅವ್ರದ್ದು ಕೆಲವೊಂದು ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಗಳು ಕೂಡ ಇದೆ, ಅವು ಅಷ್ಟಕ್ಕಷ್ಟೇ, ಆಯಿತಾ. ಅಫಿಷಿಯಲಿ ಬ್ರ್ಯಾಂಡ್ಗಳು ಸರ್ವಿಸ್ ಸೆಂಟರ್ ನಡೆಸಿದ್ರೆ ಅದು ಬೇರೆ ಥರ ಇರುತ್ತೆ, ಅದನ್ನು ಥರ್ಡ್ ಪಾರ್ಟಿ ಕೊಟ್ಟರೆ ಅವ್ರು ಟ್ರೀಟ್ ಮಾಡುವಂಥದ್ದು ಕಸ್ಟಮರ್ಸ್ನ ಬೇರೆ ಥರ ಇರುತ್ತೆ. ರಿಯಲ್ಮಿ ಅಂತೂ ಸೇಮ್, MI ರಿಯಲ್ಮಿ 2 ಸೇಮ್. ಅವ್ರದ್ದು ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಗಳೇ ಜಾಸ್ತಿ. ನಮಗೆ ಸರ್ವಿಸ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ, ಆಯಿತಾ. ಬಟ್ ವಿವೋ, ಸ್ಯಾಮ್ಸಂಗ್ ಮತ್ತು ಓಪೋ 3 ಕೂಡ ಒಳ್ಳೆಯ ಸರ್ವಿಸ್ ಸೆಂಟ್ರನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನು ಆ್ಯಕ್ಚುಲಿ 6ನೇ ಸ್ಪಾಟಲ್ಲಿ ಆ್ಯಕ್ಚುಲಿ ಮೋಟೋ ಇದೆಯಂತೆ, ಆಯಿತಾ. ಮೋಟೋ ಫೋನ್ಸ್ ಅಂತೂ ಅನ್ಬಿಲೀವಬಲ್ ಆಗಿ ಲಾಂಚ್ ಮಾಡ್ತಾರೆ, ಆಯಿತಾ. ಸಕ್ಕತ್ತಾಗಿರೋ ಫೋನಲ್ಲಿ ಲಾಂಚ್ ಮಾಡ್ತಾರೆ, ಒಳ್ಳೆ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಬಟ್ ಅವ್ರದ್ದು ಒಂದು ಲ್ಯಾಕಿಂಗ್ ವಿಷಯ, ಒಂದು ಏನು ಇಂಪ್ರೂವ್ಮೆಂಟ್ ಇವ್ರದಲ್ಲಿ ಆಗ್ಬೋದು ಅಂತ ಅಂದರೆ ಸರ್ವೀಸು, ಆಯಿತಾ. ಫೋನ್ ಸಕ್ಕತ್ತಾಗಿರುತ್ತೆ, ಬಟ್ ಸರ್ವಿಸ್
ತುಂಬ ಕಾಮೆಂಟ್ಸಲ್ಲಿ ನೋಡ್ತೀನಲ್ಲ, ತುಂಬ ಜನ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ನಂಗೆ ಅನ್ನಿಸ್ದಂಗೆ ಮೋಟೋದವ್ರು ಮೇಯ್ನ್ ವರ್ಕ್ ಮಾಡಬೇಕಾಗಿರೋದು ಈ ಸರ್ವಿಸ್ನಲ್ಲಿ. ಸೊ ನೋಡಿ, ಸರ್ವಿಸ್ನಲ್ಲಿ ನಂಗೆ ಅನ್ನಿಸ್ದಂಗೆ ವಿವೋ, ಸ್ಯಾಮ್ಸಂಗ್, ಓಪ್ಪೋ ಮೆಜಾರಿಟಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಲ್ಲ, ಆಯಿತಾ. ಸೊ ಅದು ಬಿಟ್ಟರೆ ಉಳಿದಿದ್ದ ಬ್ರ್ಯಾಂಡ್ ಹೆವಿ ನಾನು ಹಿಂಸೆ ಪಟ್ಟಿರೋದು ನೋಡಿದ್ದೀನಿ ತುಂಬ ಜನ. ನನಗೂ ಎಷ್ಟೋ ಸಲ ಫೇಸ್ ಆಗಿರುತ್ತೆ. ನನಗೆ ಇದರಲ್ಲಾಗಿತ್ತು, ರಿಯಲ್ಮಿನಲ್ಲಿ ಒಂದು ಸಲ ಈ ಥರ ಇಶ್ಯೂ ನಾನು ಫೇಸ್ ಮಾಡಿದ್ದೆ ಸರ್ವೀಸ್ನಲ್ಲಿ. ಸೊ ಇನ್ನು ವ್ಯಾಲ್ಯೂ ವೈಸು ಅತಿ ಹೆಚ್ಚು ರೆವೆನ್ಯೂ ಮಾಡುವಂಥ ಬ್ರ್ಯಾಂಡ್, ಇದನ್ನು ನಾನು ಹೇಳಲೇಬೇಕಾಗಿಲ್ಲ, ನಿಮ್ಮಲ್ಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅತಿ ಹೆಚ್ಚು ರೆವೆನ್ಯೂವನ್ನು ನಮಗೆ ಫಸ್ಟ್ ಕ್ವಾರ್ಟರ್ನಲ್ಲಿ ಮಾಡಿದ್ದು ಆಪಲ್. 26% ರೆವೆನ್ಯೂ ಶೇರು ಆಪಲ್ದು, 26%. ಸೊ ಇಲ್ಲಿ ನೋಡಿ, ವಾಲ್ಯೂಮ್ ವೈಸು ಅತಿ ಹೆಚ್ಚು ಫೋನ್ ಮಾಡುವಂಥ ಟಾಪ್ 6 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಆಪಲ್ ಇಲ್ಲವೇ ಇಲ್ಲ. ಬಟ್ ವ್ಯಾಲ್ಯೂ ವೈಸ್, ಏನಕ್ಕೆ ಅಂದರೆ ಆಪಲ್ದೆಲ್ಲ ಎಕ್ಸ್ಪೆನ್ಸಿವ್ ಫೋನ್ ಅಲ್ವಾ, ವ್ಯಾಲ್ಯೂ ವೈಸು, ರೆವೆನ್ಯೂ ವೈಸು ಆಪಲ್ಲು ಟಾಪ್ ಸ್ಪಾಟ್ 26%. ನಂತರ ಸ್ಯಾಮ್ಸಂಗ್ ಬರುತ್ತೆ, ಏನಕ್ಕೆ ಅಂದರೆ ಅವ್ರದ್ದು ಎಸ್ ಸೀರೀಸ್ ಜಾಸ್ತಿ ಸೇಲ್ ಆಗುತ್ತಲ್ವ, ಅದರಿಂದ 23% ಮಾರ್ಕೆಟ್ ಶೇರ್ ಸ್ಯಾಮ್ಸಂಗಿಂದು, ಅಂದರೆ ರೆವೆನ್ಯೂ ವೈಸು, ವ್ಯಾಲ್ಯೂ ವೈಸು. ಆಮೇಲೆ ವಿವೋ ಬರುತ್ತೆ ನೋಡಿ, ವಿವೋ ಅದರಲ್ಲಿ ಟಾಪು, ಏನಕ್ಕೆ ಅಂದರೆ ಅವ್ರು ಸೀರೀಸ್ ಎಲ್ಲ ಕಡಿಮೆ ದುಡ್ಡಿಗೆ ಲಾಂಚ್ ಆಗುತ್ತಲ್ಲ, ಸೊ ಅದರಿಂದ ರೆವೆನ್ಯೂ ಜಾಸ್ತಿ ಆಗೋಲ್ಲ ಅವ್ರದ್ದು. ಹೆಂಗಾಗುತ್ತೆ ಅಂತ ಅಂದರೆ, ಈ ಆಪಲ್ನವರು 100 ಫೋನ್ ಸೇಲ್ ಮಾಡೋದು ಒಂದೇ, ವಿವೋನವರು 1000 ಫೋನ್ ಸೇಲ್ ಮಾಡೋದು ಒಂದೇ. ಆಪಲ್ನವ್ರು 100 ಫೋನ್ ಸೇಲ್ ಮಾಡಿ ಎಷ್ಟು ಪ್ರಾಫಿಟ್ ಮಾಡ್ತಾರೋ, ವಿವೋದವ್ರು ಅಷ್ಟೇ ಪ್ರಾಫಿಟ್ ಮಾಡೋದಕ್ಕೆ 1000 ಫೋನ್ ಸೇಲ್ ಮಾಡಬೇಕು. ಕಥೆ ಇವರು. ಇನ್ನು ಓಪೋದವರು 13% ಮಾರ್ಕೆಟ್ ಶೇರು ವ್ಯಾಲ್ಯೂ ವೈಸು. ನಂತರ ರಿಯಲ್ಮಿ 7% ಮಾರ್ಕೆಟ್ ಶೇರು ಈ ರೆವಿನ್ಯೂ ವ್ಯಾಲ್ಯೂ ವೈಸು. ಸೊ ಉಳಿದಿದ್ದು 14% ಇದೆ. ಸೊ ನಾವು ನೋಡೋದಕ್ಕೆ ಹೋದರೆ ನಮ್ಮ ದೇಶದಲ್ಲಿ ನೋಡಿ ಜನ ಹೆಂಗೆ ಅಂತ 26% ಮಾರ್ಕೆಟ್ ಶೇರ್ ಕೊಡ್ತಾವ್ರೆ. ಸೊ ನಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ನಮ್ಮ ದೇಶದ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡು ವಾಲ್ಯೂಮ್ ವೈಸು ಅತಿ ಹೆಚ್ಚು ಫೋನನ್ನು ಸೇಲ್ ಮಾಡುವಂಥದ್ದು ವಿವೋ, ರೆವೆನ್ಯೂ ವೈಸು, ವ್ಯಾಲ್ಯೂ ವೈಸು ಆಪಲ್ಲು. ಕ್ರೇಜಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.